ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ನಾವಿವತ್ತು ಮಧ್ಯಪ್ರದೇಶ್ ಹೈಕೋರ್ಟ್ ಇದೆಯಲ್ಲ, ಅದು ಮೊನ್ನೆ ಅಂದರೆ ಜುಲೈ 14, 2025ರಂದು ನೀಟ್ UG 2025ರ ಮರುಪರೀಕ್ಷೆ ಬಗ್ಗೆ ಒಂದು ತೀರ್ಪು ಕೊಟ್ಟಿದೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಹೌದು, ಬಹಳ ಮುಖ್ಯವಾದ ತೀರ್ಪಿದು. ಆ, ಇಂದೋರ್ ಮತ್ತೆ ಉಜ್ಜಯಿನಿಯಲ್ಲಿ ಕೆಲವು ಸೆಂಟರ್ಗಳಲ್ಲಿ ನೆನಪಿರ್ಬೋದು, ಬಿರುಗಾಳಿ ಬಂದು ಕರೆಂಟ್ ಹೋಗಿತ್ತಲ್ಲ. ಹೌದು ಹೌದು, ಅದೇ ಅಲ್ವಾ ಈ ಕೇಸಿನ ಮೂಲ ಕಾರಣ? ಖಂಡಿತ. ಅಲ್ಲಿಂದಲೇ ಈ ಸಮಸ್ಯೆ ಶುರುವಾಗಿದ್ದು. ಸರಿ, ಹಾಗಾದ್ರೆ ಈ ಹೈಕೋರ್ಟ್ ತೀರ್ಪಲ್ಲಿ ಏನಿದೆ, ಅದರ ಮುಖ್ಯ ಅಂಶಗಳೇನು, ಆಮೇಲೆ ಅದರ ಪರಿಣಾಮಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಅಂದ್ರೆ ವಿದ್ಯಾರ್ಥಿಗಳಿಗಾದ ಕಷ್ಟ ಒಂದ್ ಕಡೆ, ಪರೀಕ್ಷೆಯ ಇಡೀ ಸಿಸ್ಟಮ್ ಇನ್ನೊಂದ್ ಕಡೆ. ಇದನ್ನ ಕೋರ್ಟ್ ಹೇಗೆ ಬ್ಯಾಲೆನ್ಸ್ ಮಾಡ್ತು? ಆಮೇಲೆ ಕೋರ್ಟ್ ಒಂದ್ ಮಾತು ಹೇಳಿದೆಯಲ್ಲ, ಕೆಟ್ಟ ಅದೃಷ್ಟ, ಒಂದು ವಿಮಾನ ಬಿದ್ರೂ ಸಾವಿರಾರು ಹಾರಾಟ ಮಾಡ್ತೇವೆ ಅಂತ. ಆ ಮಾತಿನ ಅರ್ಥ ಏನು? ಅದನ್ನು ಸ್ವಲ್ಪ ಬಿಡಿಸಿ ನೋಡೋಣವಾ? ಖಂಡಿತ, ಅದ್ರ ಬಗ್ಗೆನೂ ಮಾತಾಡೋಣ. ಓಕೆ, ಮೊದಲು ಹೇಳಿ, ಈ ತೀರ್ಪಿನ ಮೇನ್ ಪಾಯಿಂಟ್ ಏನು? ಆ ಸಿಂಗಲ್ ಬೆಂಚ್ ಮೊದಲು ಮರುಪರೀಕ್ಷೆ ಮಾಡಿ ಅಂದಿತ್ತು ಅಲ್ವಾ? ಹೌದು, ಒಬ್ಬ ನ್ಯಾಯಾಧೀಶರಿದ್ದ ಪೀಠ ಮರುಪರೀಕ್ಷೆಗೆ ಆದೇಶ ಕೊಟ್ಟಿತ್ತು. ಆದ್ರೆ ಈಗ ಡಿವಿಷನ್ ಬೆಂಚ್ ಅಂದ್ರೆ ಇಬ್ಬರು ನ್ಯಾಯಾಧೀಶರಿದ್ದ ಪೀಠ ಆ ಆದೇಶವನ್ನ ಕ್ಯಾನ್ಸಲ್ ಮಾಡಿದೆ. ಯಾಕೆ? ಹೌದು, ರದ್ದು ಮಾಡಿದ್ದಾರೆ. ಯಾಕೆ ಅಂದ್ರೆ, ಮುಖ್ಯವಾಗಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅಂದ್ರೆ NTA ಅವ್ರು ಕೊಟ್ಟ ವಾದವನ್ನ ನ್ಯಾಯಾಲಯ ಒಪ್ಕೊಂಡಿದೆ. ಓಹೋ, NTA ಏನ್ ವಾದ ಮಾಡಿತು? NTA ಹೇಳಿದ್ದೇನು ಅಂದ್ರೆ, ಅವರು IIT ದೆಹಲಿ ಫ್ಯಾಕಲ್ಟಿಗಳನ್ನ ಒಳಗೊಂಡ ಒಂದು ಸ್ವತಂತ್ರ ಸಮಿತಿಯನ್ನ ನೇಮಿಸಿದ್ರು. ಹೌದಾ? ಹೌದು, ಆ ಸಮಿತಿ ಹೋಗಿ ಪರಿಶೀಲನೆ ಮಾಡಿ ಕರೆಂಟ್ ಹೋದ್ರಿಂದ ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್ ಮೇಲೆ ಅಂತಹ ದೊಡ್ಡ ಗಮನಾರ್ಹವಾದ ವ್ಯತ್ಯಾಸ ಏನೂ ಆಗಿಲ್ಲ ಅಂತ ಒಂದು ವರದಿ ಕೊಟ್ಟಿದೆ. ಅಂದ್ರೆ ಕರೆಂಟ್ ಇದ್ದ ಸೆಂಟರ್ಗಳಿಗೂ ಕರೆಂಟ್ ಇಲ್ಲದೆ ಸ್ವಲ್ಪ ಹೊತ್ತು ತೊಂದರೆ ಆದ ಸೆಂಟರ್ಗಳಿಗೂ ರಿಸಲ್ಟ್ ಅಲ್ಲಿ ಅಂಕಿಅಂಶಗಳ ಪ್ರಕಾರ ದೊಡ್ಡ ವ್ಯತ್ಯಾಸ ಇರ್ಲಿಲ್ಲ ಅಂತನಾ? ಎಕ್ಸಾಕ್ಟ್ಲಿ, ಅದೇ ಸಮಿತಿಯ ಫೈಂಡಿಂಗ್. ಬಾಧಿತ ಮತ್ತು ಬಾಧಿತವಲ್ಲದ ಕೇಂದ್ರಗಳ ಮಕ್ಕಳ ಅಂಕಗಳಲ್ಲಿ ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ವಿದ್ಯಾರ್ಥಿಗಳಿಗೆ ಕಷ್ಟ ಆಗಿಲ್ವಾ? ಆ ಟೈಮಲ್ಲಿ ಟೆನ್ಷನ್, ಒತ್ತಡ ಇದ್ದೇ ಇರುತ್ತಲ್ಲ, ಅದನ್ನ ಕೋರ್ಟ್ ಗಮನಿಸಿಲ್ವಾ? ಇಲ್ಲ, ಗಮನಿಸಿದೆ. ಕೋರ್ಟ್ ಅದನ್ನು ಒಪ್ಕೊಂಡಿದೆ ಕೂಡ. ವಿದ್ಯಾರ್ಥಿಗಳಿಗೆ ಕಷ್ಟ ಆಗಿದೆ, ಒತ್ತಡ ಆಗಿದೆ ಅನ್ನೋದ್ರ ಬಗ್ಗೆ ಸಹಾನುಭೂತಿ ವ್ಯಕ್ತಪಡಿಸಿದೆ. ಅದೇ ಆ ವಿಮಾನದ ಉದಾಹರಣೆ ಕೊಟ್ಟಿದ್ದು ಅದಕ್ಕೆ ತಾನೇ? ಹೌದು, ಅದೇ ಸಂದರ್ಭದಲ್ಲಿ ಆ ಮಾತನ್ನ ಹೇಳಿದ್ದು. ಕೆಟ್ಟ ಅದೃಷ್ಟ, ಒಂದು ವಿಮಾನ ಬಿದ್ರೂ ಸಾವಿರಾರು ಹಾರಾಟ ನಡೆಸ್ತವೆ ಅಂತ. ಅಂದ್ರೆ ಕೆಲವರಿಗೆ ತೊಂದರೆ ಆಗಿರ್ಬೋದು, ಆದ್ರೆ ಅದಕ್ಕೋಸ್ಕರ ಇಡೀ ಸಿಸ್ಟಮ್ ಅನ್ನ ನಿಲ್ಸೋಕಾಗಲ್ಲ ಅನ್ನೋ ಅರ್ಥದಲ್ಲಿ. ಓ ಹಾಗೆ. ಹೌದು, ಅಂತಿಮವಾಗಿ ತೀರ್ಪು ಏನಾಯ್ತು ಅಂದ್ರೆ, ಒಟ್ಟಾರೆ ನೀಟ್ ಪ್ರಕ್ರಿಯೆ ಇದೆಯಲ್ಲ, ಅದರ ಒಂದು ಸಮಗ್ರತೆ, ಅದರ ಟೈಮ್ ಲೈನ್, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅಂತ ಕೋರ್ಟ್ ನಿರ್ಧರಿಸ್ತು. ಅಂದ್ರೆ ಮರುಪರೀಕ್ಷೆ ಮಾಡಿದೆ ಇಡೀ ಶೆಡ್ಯೂಲ್ ಹಾಳಾಗತ್ತೆ ಅಂತನಾ? ಹೌದು, ಕೌನ್ಸಿಲಿಂಗ್ ಪ್ರಕ್ರಿಯೆ ತಡವಾಗತ್ತೆ, ಲಕ್ಷಾಂತರ ಬೇರೆ ವಿದ್ಯಾರ್ಥಿಗಳಿಗೂ ತೊಂದರೆ ಆಗತ್ತೆ ಅನ್ನೋದು ಕೋರ್ಟ್ನ ವಾದವಾಗಿತ್ತು. ರಾಷ್ಟ್ರಮಟ್ಟದ ಪರೀಕ್ಷೆಯ ಒಂದು ಸ್ಟ್ಯಾಂಡರ್ಡ್ ಇದೆಯಲ್ಲ, ಅದನ್ನ ಕಾಪಾಡಬೇಕು ಅನ್ನೋದು ಮುಖ್ಯವಾಯ್ತು. ಅರ್ಥ ಆಯ್ತು. ಹಾಗಾದ್ರೆ ಈಗ ಬಾಧಿತ ವಿದ್ಯಾರ್ಥಿಗಳಿಗೆ ಏನು ಗತಿ? ಪ್ರಾಕ್ಟಿಕಲಿ ಏನಾಗತ್ತೆ? ನೇರವಾದ ಪರಿಣಾಮ ಏನು ಅಂದ್ರೆ, ಅವರಿಗೆ ಎಕ್ಸಾಮ್ ಇರೋದಿಲ್ಲ. ಅವರ ಈಗಿನ ನೀಟ್ UG 2025 ರಿಸಲ್ಟ್ ಏನಿದೆಯೋ ಅದರ ಆಧಾರದ ಮೇಲೆನೇ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಕೌನ್ಸಿಲಿಂಗ್ ಡೇಟ್ಸ್ ಅನೌನ್ಸ್ ಆಗಿದೆಯಾ? ಹೌದು, MCC ಅಂದ್ರೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅವರ ವೆಬ್ಸೈಟ್ ಮೂಲಕ ಜುಲೈ 21ರಿಂದ ರಿಜಿಸ್ಟ್ರೇಷನ್ ಶುರು ಆಗತ್ತೆ ಅಂತ ಹೇಳಿದ್ದಾರೆ. ಸರಿ. ಅಂದ್ರೆ ಆ ವಿದ್ಯಾರ್ಥಿರು ಈಗ ಮುಂದಿನ ಪ್ರೋಸೆಸ್ ಕಡೆ ಗಮನ ಕೊಡಬೇಕು. ಹೌದು, ಅದೇ ದಾರಿ. ಇನ್ನೊಂದು ವಿಷಯ, ಭವಿಷ್ಯದಲ್ಲಿ ಈ ರೀತಿ ಆಗ್ಬಾರ್ದಲ್ಲ, ಅದಕ್ಕೆ ಕೋರ್ಟ್ ಏನಾದ್ರೂ ಹೇಳಿದ್ಯಾ? ಏನಾದ್ರೂ ಡೈರೆಕ್ಷನ್ಸ್ ಕೊಟ್ಟಿದ್ಯಾ? ಖಂಡಿತ ಕೊಟ್ಟಿದೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಮುಂದಿನ ಪರೀಕ್ಷೆಗಳಿಗೆ ಇದು ಅನ್ವಯ ಆಗತ್ತೆ. ಏನ್ ಹೇಳಿದೆ ಕೋರ್ಟ್? ಕೋರ್ಟು ಸ್ಪಷ್ಟವಾಗಿ NTAಗೆ ಮತ್ತು ಸ್ಥಳೀಯ ಆಡಳಿತಗಳಿಗೆ ನಿರ್ದೇಶನ ನೀಡಿದೆ. ಮುಂದಕ್ಕೆ ಪರೀಕ್ಷಾ ಕೇಂದ್ರಗಳಲ್ಲಿ ಸರಿಯಾದ ಮೂಲಸೌಕರ್ಯವನ್ನ ಖಚಿತಪಡಿಸಿಕೊಳ್ಬೇಕು ಅಂತ. ಮೂಲಸೌಕರ್ಯ ಅಂದ್ರೆ ಮುಖ್ಯವಾಗಿ ಪವರ್ ಬ್ಯಾಕಪ್ ಇರಬೇಕು, ಗ್ಯಾರಂಟಿ. ಆಮೇಲೆ ಸರಿಯಾದ ಸೀಟಿಂಗ್ ಅರೇಂಜ್ಮೆಂಟ್, ಲೈಟಿಂಗ್, ಕೂಲಿಂಗ್ ವ್ಯವಸ್ಥೆ, ಆಮೇಲೆ CCTVಗಳು ಇವೆಲ್ಲ ಪಕ್ಕ ಇರಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದೆ. ಇದು ಒಳ್ಳೆ ವಿಷಯ. ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದಾಗಾಯ್ತು. ಹೌದು, ಮುಂದೆ ಈ ತರದ ಘಟನೆಗಳು ಆಗದ ಹಾಗೆ ನೋಡ್ಕೊಳ್ಳು ಇದು ಒಂದ್ ರೀತಿಯಲ್ಲಿ ಪೂರ್ವ ನಿರ್ದರ್ಶನ, ಪ್ರೀಸಿಡೆಂಟ್ ಸ್ಥಾಪಿಸಿದಾಗೆ. ಹಾಗಾದ್ರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಕೋರ್ಟ್ NTA ಪರವಾಗಿ ತೀರ್ಪು ಕೊಟ್ಟಿದೆ, ಕರೆಂಟ್ ಹೋದ ಕಾರಣಕ್ಕೆ ಮರುಪರೀಕ್ಷೆ ಇಲ್ಲ. ಕರೆಕ್ಟ್. ಕೌನ್ಸಿಲಿಂಗ್ ಟೈಮ್ ಪ್ರಕಾರ ನಡೆಯುತ್ತೆ, ಆದರೆ ಫ್ಯೂಚರಲ್ಲಿ ಎಕ್ಸಾಮ್ ಸೆಂಟರ್ಗಳು ಚೆನ್ನಾಗಿರಬೇಕು, ಎಲ್ಲ ಸೌಲಭ್ಯ ಇರಬೇಕು. ಹೌದು, ಅದೇ ಸಾರಾಂಶ. ವೈಯಕ್ತಿಕವಾಗಿ ಕೆಲವರಿಗೆ ಕಷ್ಟ ಆದ್ರೂ ಒಂದು ದೊಡ್ಡ ಸಿಸ್ಟಮ್ ನಡಿಬೇಕಲ್ಲ, ಅದರ ಅಗತ್ಯತೆಗಳ ಜೊತೆ ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದೇ ಇಲ್ಲಿ ಮುಖ್ಯವಾದ ವಿಷಯ ಅಂತ ಕಾಣಿಸುತ್ತೆ. ನಿಜ.